ಹಲೋ ಸ್ನೇಹಿತರೆ, ಇವರು ಶ್ರುತಿ ಪಾಟೀಲ್ ಅಂತ ನನ್ನ ಕೆಲಸದಲ್ಲಿ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ವಯ 36 ನಡೀತಾ ಇದೆ. ಮದುವೆ ಆಗಿ 3 ತಿಂಗಳ ಒಳಗಡೆ ಯಜಮಾನರು ಮರಣ ಹೊಂದಿರುತ್ತಾರೆ. ಸೊ ಜೀವನ ನಡೆಸಲು ಪ್ರಸ್ತುತ ಇವರು ಪಾಪಡ್ ಮೇಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಕೆ ಸಮಸ್ಯೆ ನೋಡಿ ಎಲ್ಲ ಕೆಲಸ ಒಬ್ಬಳೇ ನೋಡಿಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಜೊತೆಗೆ ಒಬ್ಬ ಹೆಲ್ಪರ್ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ತನ್ನ ಜೊತೆಗೆ ಇದ್ದು ಪಾಪಡ್ ಮೇಕಿಂಗ್ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು ಎಂದು ಶ್ರುತಿ ಪಾಟೀಲ್ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರು ಸ್ನೇಹಿತರೆ ಅನುಭವಿಸಿದ ಕಷ್ಟಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಆಗಿ ಕೇವಲ 3 ತಿಂಗಳ ಒಳಗಡೆ ವಿಧವೆ ಆಗಿರುತ್ತಾರೆ. ವಿಧವೆ ಆದ ನಂತರ ತುಂಬಾ ಜನರು ಮಂಚದ ಸುಖಕ್ಕಾಗಿ ಇವಳ ಹಿಂದೆ ಬಿದ್ದಿದ್ದರು. ಆದರೆ ಯಾರು ಕೂಡ ಹಣದ ಸಹಾಯ ಮಾಡಲಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಬಿಸ್ನೆಸ್ ನೇಮ್ ಪಾಪಡ್ ಮೇಕಿಂಗ್ ಓನ್ ಬಿಸ್ನೆಸ್ ಅಂತ. ಸೊ ಅರ್ಜೆಂಟ್ ಆಗಿ ಒಬ್ಬ ಹೆಲ್ಪರ್ ಬೇಕಾಗಿದ್ದಾನೆ ಎಂದು ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಕೆಲಸಕ್ಕೆ ಈ ರೀತಿ ವ್ಯಕ್ತಿ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ನನ್ನ ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡುವಂತಹ ವ್ಯಕ್ತಿ ಆಗಿರಬೇಕು. ನನ್ನ ಬಿಸ್ನೆಸ್ ಬೆಳವಣಿಗೆ ಆಗಲು ಸಹಾಯ ಮಾಡುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಜೀವನದ ಪ್ರತಿಯೊಂದು ಕಷ್ಟದಲ್ಲಿ ಭಾಗಿಯಾಗುವಂತಹ ವ್ಯಕ್ತಿ ಆಗಿರಬೇಕು. ಬೇಕಾದ್ರೆ ನೀವು ನನ್ನ ಜೊತೆಗೆ ನನ್ನ ಮನೆಯಲ್ಲೇ ಇರಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಪಾಪಡ್ ಮೇಕಿಂಗ್ ಮಷಿನ್ ಆಗಿರುತ್ತೆ. ಇದೇ ಮಷಿನ್ ಸಹಾಯದಿಂದ ತಾವು ಪಾಪಡ್ ಒಂದು ರೆಡಿ ಮಾಡುತ್ತಿದ್ದಾರೆ. ಪಾಪಡ್ಗೆ ಬೇಕಾಗಿರುವಂತಹ ಮಿಕ್ಸ್ ಫ್ಲವರ್, ಸ್ಪೈಸಿ ಅಂಡ್ ವಾಟರ್ ಇದೆಲ್ಲ ಮಿಕ್ಸ್ ಮಾಡಿ ರೋಲ್ ಇಂಟು ಟಿನ್ ಸೀಟ್ ಯೂಸ್ ಎ ಮಷಿನ್ ಸಹಾಯದಿಂದ ಸ್ನೇಹಿತರೆ ಈ ರೀತಿ ರೋಲ್ ಮಾಡುತ್ತಿದ್ದಾರೆ. ಆನಂತರ ಡ್ರಾಯಿಂಗ್ ಒಣಗಿಸಿ ಇದನ್ನ ಪ್ಯಾಕ್ ಮಾಡಿ ಸೇಲ್ ಮಾಡುವಂತ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಯಜಮಾನರು ತೀರಿಕೊಂಡ ನಂತರ ಹಣದ ಸಮಸ್ಯೆ ಕಾಡೋದಕ್ಕೆ ಶುರು ಆಗಿದೆ ಸ್ನೇಹಿತರೆ. ಅದಕ್ಕೆ ತನ್ನ ಹಣದ ಸಮಸ್ಯೆ ದೂರ ಮಾಡಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಒಂದು ಮಷಿನ್ ಪರ್ಚೇಸ್ ಮಾಡಿರುತ್ತಾರೆ. ಸೊ ಇದರ ಬೆಲೆ ಬಂದ್ಬಿಟ್ಟು 90,000 ಅಂಡ್ ಈ ಒಂದು ಮಷಿನ್ ಸಹಾಯದಿಂದ ಪಾಪಡ್ ರೆಡಿ ಮಾಡಿ ತಾವು ಪ್ಯಾಕ್ ಮಾಡಿ ಸೇಲ್ ಮಾಡಿ ಹಣ ಸಂಪಾದನೆ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಕೇವಲ ಸ್ನೇಹಿತರೆ ಇವರು ಮದುವೆ ಆಗಿ 3 ತಿಂಗಳ ಒಳಗಡೆ ವಿಧವೆ ಆಗಿರುತ್ತಾರೆ. ಇವರಿಗೆ ಯಾರು ಕೂಡ ಹಣದ ಸಹಾಯ ಮಾಡಲಿಲ್ಲ. ಅದಕ್ಕೆ ಸ್ನೇಹಿತರೆ ಪಾಪಡ್ ಮೇಕಿಂಗ್ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಒಂಟಿಯಾಗಿ ಸ್ನೇಹಿತರೆ ಈ ಒಂದು ಬಿಸ್ನೆಸ್ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಒಬ್ಬ ಹೆಲ್ಪರ್ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ರೋಲಿಂಗ್ ಅಂಡ್ ಕಟಿಂಗ್ ರೋಲ್ ಇಂಟು ಥಿನ್ ಸೀಟ್ ಆರ್ ಯೂಸ್ ಎ ಮಷಿನ್ ಸಹಾಯದಿಂದ ಸ್ನೇಹಿತರೆ ಪಾಪಡ್ ತಾವು ರೋಲ್ ಆಗಿ ಕಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.